ಆತ್ಮೀಯ ಸಂಗೀತಾಸಕ್ತರಿಗೆ ನಾಯಕ್ ಸಿನಾ ಮ್ಯೂಸಿಕ್ ಪ್ರೊಡಕ್ಷನ್ ಟ್ಯುಟೋರಿಯಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ಬಹಳಷ್ಟು ಜನ ನಮ್ಮ ಸ್ನೇಹಿತರು ಏನು ಕ್ವೈರೀಸ್ ಇದ್ವು ಅಂದರೆ, FL ಸ್ಟುಡಿಯೋನ ವಿಡಿಯೋಗಳು ನಿಮ್ಮ ಒಂದು ಪ್ಲೇಲಿಸ್ಟಲ್ಲಿ ಸಿಗ್ತಾನೇ ಇಲ್ಲ, ಬಹಳ ಕನ್ಫ್ಯೂಸಿಂಗ್ ಇದೆ, ಸುನೋನ ಒಂದು ಟ್ಯುಟೋರಿಯಲ್ ಕೂಡ ಅದರಲ್ಲೇ ಇದೆ, ನಮಗೆ ಬಹಳ ಕನ್ಫ್ಯೂಷನ್ ಆಗ್ತಿದೆ ಅಂತ ಬಹಳಷ್ಟು ಜನರ ಒಂದು ರಿಕ್ವೆಸ್ಟ್ ಬಂದಿತ್ತು ಸ್ನೇಹಿತರೆ. ಅದಕ್ಕಾಗ್ಬಿಟ್ಟು ನಾನು ಹೊಸದಾಗಿ ಒಂದು FL ಸ್ಟುಡಿಯೋ ಟ್ಯುಟೋರಿಯಲ್ಸ್ ಅಂತ ಒಂದು ಹೊಸ ಪ್ಲೇಲಿಸ್ಟನ್ನು ನಿಮಗಾಗಿ ನಾನು ತರ್ತಾ ಇದ್ದೇನೆ ಸ್ನೇಹಿತರೆ. ಅದರಲ್ಲಿ ಬರೀ FL ಸ್ಟುಡಿಯೋ ಸಂಬಂಧಿತ ಒಂದು ಟ್ಯುಟೋರಿಯಲ್ಗಳೇ ಅದರಲ್ಲಿ ನಿಮಗೆ ಸಿಗ್ತವೆ ಸ್ನೇಹಿತರೆ. ಇದರಿಂದ ಏನು ಅನುಕೂಲ ಆಗುತ್ತೆ ಅಂದರೆ, ಒಂದು ನೀವು ತಿಳ್ಕೊಳ್ಳೋದಕ್ಕೆ ಒಂದು ಕಂಟಿನ್ಯೂಟಿ ಬರಲಿ ಅಂತ, ಕನ್ಫ್ಯೂಷನ್ ಆಗೋದು ಬೇಡ ಅಂತ ಸ್ನೇಹಿತರೆ. ಹಾಗಾಗಿಬಿಟ್ಟು ಆಮೇಲೆ ಇನ್ನೂ ಕೆಲವರ ಒಂದು ಪ್ರಾಬ್ಲಮ್ ಏನಿದೆ ಅಂದರೆ, ಎಕ್ಸ್ಟರ್ನಲ್ ಪ್ಲಗಿನ್ಗಳನ್ನು ನೀವು ಯೂಸ್ ಮಾಡ್ತೀರಿ, ನಮಗೆ ಬರೀ FL ಸ್ಟುಡಿಯೋದಲ್ಲಿ ಇರ್ತಕ್ಕಂಥ ಸ್ಟಾಕ್ ಪ್ಲಗಿನ್ಗಳನ್ನೇ ಯೂಸ್ ಮಾಡಿಕೊಂಡು ನೀವು ಟೋಟಲ್ ಎಲ್ಲ ಒಂದು ಸಾಂಗಿನ ಮ್ಯೂಸಿಕ್ ಪ್ರೊಡಕ್ಷನ್ನು, ಆಮೇಲೆ ಮಿಕ್ಸಿಂಗು, ಮಾಸ್ಟ್ರಿಂಗು, ಗೇನ್ ಸ್ಟೇಜಿಂಗು, ಫೈನಲ್ ಔಟ್ಪುಟ್ಟು ಹೆಂಗೆ ತೆಗಿತೀರಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ರಿ ಅಂಥೇಳಿ ಬಹಳಷ್ಟು ಕ್ವೈರೀಸ್ ಬಂದಿದ್ದು. ಹಾಗಾಗಿನೇ ಸ್ನೇಹಿತರೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಪ್ರಾಜೆಕ್ಟನ್ನು ನಿಮ್ಮ ಮುಂದೆ ಎಲ್ಲ ಸ್ಟಾಕ್ ಪ್ಲಗಿನ್ಗಳನ್ನೇ ಯೂಸ್ ಮಾಡಿಕೊಂಡು, ಯಾವುದೇ ಒಂದು ಹೊರಗಿನ ಒಂದು ಪ್ಲಗಿನ್ಗಳ ಬಳಕೆ ಮಾಡದೇನೆ ನಿಮ್ಮ ಮುಂದೆ ಒಂದು ಕಾನ್ಸೆಪ್ಟನ್ನು ತರ್ತಾ ಇದ್ದೇನೆ ಸ್ನೇಹಿತರೆ. ಇನ್ನೂವರೆಗೆ ಯಾರು ನಾಯಕ್ ಸಿನಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಾನು ಆ ಒಂದು ಪ್ರಾಜೆಕ್ಟು ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ, FL ಸ್ಟುಡಿಯೋದಲ್ಲಿ ಇರ್ತಕ್ಕಂಥ ಪ್ಲಗಿನ್ಸು, ಸ್ಟಾಕ್ ಪ್ಲಗಿನ್ಸ್ ಏನು ಇರ್ತಾವಲ್ಲ ಸ್ನೇಹಿತರೆ, ಎಲ್ಲವುಗಳ ಬಗ್ಗೆ ಬಹಳಷ್ಟು ಬಳಕೆ ಆಗ್ತವೆ, ಅವು ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಆಗ್ತಕ್ಕಂಥ ಎಲ್ಲ ಒಂದು ಪ್ಲಗಿನ್ಗಳ ಅಂದರೆ ಒಂದೊಂದು ಪ್ಲಗಿನ್ಗಳ ವಿಚಾರವನ್ನು ಒಂದೊಂದು ವಿಡಿಯೋದಲ್ಲಿ ತರಲು ಇಷ್ಟಪಡ್ತೀನಿ. ಯಾಕಂದರೆ ವಿಡಿಯೋ ಲಾಂಗ್ ಆಗಿ ಹೋಗುತ್ತೆ. ಮೊದಲಿಗೆ ನಾನು ಇವತ್ತಿನ ದಿನ ಏನು ಮಾಡ್ತಿದ್ದೀನಿ ಅಂದರೆ, ಫ್ರೂಟಿ ರಿವರ್ಬ್ 2 ಅಂತ, ಅಂದರೆ ರಿವರ್ಬ್ ಒಂದು ವೋಕಲ್ಗೆ ಹೇಗೆ ಒಂದು ಒಳ್ಳೆಯ ರಿವರ್ಬನ್ನು ಮೊದಲಿಗೆ ಸ್ನೇಹಿತರೆ, ಈ 1ನೇ ಟ್ರ್ಯಾಕಿಗೆ ನಾನು ಏನು ಮಾಡ್ಕೊಂಡಿದ್ದೀನಿ, ನನ್ನ ವೋಕಲನ್ನು ಅಸೈನ್ ಮಾಡ್ಕೊಂಡಿದ್ದೀನಿ, 1ನೇ ಟ್ರ್ಯಾಕಿಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ನಾನೇನು ಮಾಡ್ತೀನಿ ಅಂದರೆ, ಇದನ್ನು ರೀನೇಮ್ ಮಾಡ್ತೀನಿ. F2 ಅಂತ ಹೊಡೆದ್ವಿ ಅಂದರೆ ರೀನೇಮ್ ಆಗುತ್ತೆ. ಅದರಲ್ಲಿ ನಾವು ಹೋಗ್ಬಿಟ್ಟು ವೋಕಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿನೂ ಸಹ ನಾವು ಬಂದುಬಿಟ್ಟು ರೀನೇಮ್ ಮಾಡ್ಕೊಂಡ್ವಿ ಅಂದರೆ ವೋಕಲ್ ಅಂತ ಮಾಡಿಕೊಂಡ್ರೆ ಅಲ್ಲಿ ಇದು ಆಗುತ್ತೆ. ಅದು ಯಾವತ್ತೂ ಸ್ನೇಹಿತರೆ ಒಂದು ರಿವರ್ಬನ್ನು ಯೂಸ್ ಮಾಡಬೇಕು ಅಂದರೆ, ನೀವು ಯಾವುದು ವೋಕಲ್ ಟ್ರ್ಯಾಕಲ್ಲೇ ಯೂಸ್ ಮಾಡಿದರೆ ಅದು ಸರಿಯಾಗಿ ಅಷ್ಟು ಎಫೆಕ್ಟ್ ಕೊಡಲ್ಲ. ಅದಕ್ಕಾಗ್ಬಿಟ್ಟು ಎಲ್ಲರೂ ಏನು ಮಾಡ್ತಾರೆ, ಒಂದು ರಿವರ್ಬ್ ಬಸ್ ಅಂತ ಕನ್ವರ್ಟ್ ಮಾಡ್ಕೋಬೇಕು, ಕ್ರಿಯೇಟ್ ಮಾಡ್ಕೋಬೇಕು ಸ್ನೇಹಿತರೆ. ಅದಕ್ಕಾಗಿಯೇ ಇದರಲ್ಲಿ ಕೊಟ್ಟಿರ್ತಾರೆ ನೋಡಿ, ಏನಂದರೆ ವರ್ಬ್ ಸೆಂಡ್ ಅಂತ ಕೊಟ್ಟಿರ್ತಾರೆ. ವರ್ಬ್ ಸೆಂಡು ನಾನು ಈ ಬೇರೆ ಟ್ರ್ಯಾಕಿಗೆ ಮಾಡ್ಕೊಂಬಿಟ್ಟು ಇಲ್ಲಿ ಅದನ್ನು ಫ್ರೂಟಿ ರಿವರ್ಬ್ 2 ಹಾಕ್ಕೊಂಡೆ ಸ್ನೇಹಿತರೆ. ಹಾಕ್ಕೊಂಬಿಟ್ಟು ನಾವೇನು ಮಾಡಬೇಕು ಅಂದರೆ, ಇದನ್ನು ರೂಟ್ ಟು ದಿಸ್ ಟ್ರ್ಯಾಕ್ ಹಿಂಗಾದರೂ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈ ಬಾಣದ ಗುರ್ತು ಏನಿದೆಯಲ್ಲ ಇಲ್ಲಿ ಕನೆಕ್ಟ್ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ ಸ್ನೇಹಿತರೆ. ಇದನ್ನು ಹಾಗೆ ಪ್ಲೇ ಮಾಡಿದರೆ ಏನಾಗುತ್ತೆ, ನಮ್ಮ ಆಡಿಯೋ ಲೆವೆಲ್ ಜಾಸ್ತಿ ಆಗುತ್ತೆ, ಡಬಲ್ ಆಗುತ್ತೆ. ಅದಕ್ಕಾಗಿ ನಾವು ಏನು ಮಾಡ್ಕೋಬೇಕು ಅಂದರೆ, ಮೊದಲಿಗೆ ಡ್ರೈ ಸಿಗ್ನಲನ್ನು ಫುಲ್ ಕಡಿಮೆ ಮಾಡ್ಕೋಬೇಕು. ಈ ಒಂದು ವರ್ಬ್ ಸೆಂಡ್ ಟ್ರ್ಯಾಕಲ್ಲಿ ಬರೀ ರಿವರ್ಬ್ ಏನು ಚೇಂಜ್ ಆಗ್ತಾ ಇದೆ ಅದು ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಓಕೆ, ಈಗ ಮುಂಚೆ ಏನು ನೀವು ಮಾಡ್ಕೋಬೇಕು ಅಂದರೆ, ಫಸ್ಟಿಗೆ ಪ್ರೀಸೆಟ್ಟಿಗೆ ಹೋಗ್ಬಿಟ್ಟು ಇದನ್ನು ಡಿಫಾಲ್ಟಿಗೆ ನಾವು ಸೆಟ್ ಮಾಡ್ಕೋಬೇಕು, ರೀಸೆಟ್ ಮಾಡ್ಕೊಂಬಿಟ್ಟು ಸ್ನೇಹಿತರೆ, ನಾನು ಮುಂಚೆನೇ ಏನು ಹೇಳಿದೆ ಅಂದರೆ, ನಮಗೆ ಇನ್ನೊಂದು ಡ್ರೈ ಸಿಗ್ನಲ್ ಬೇಕಾಗಿಲ್ಲ, ಇಲ್ಲಿಂದ ಬರ್ತಾ ಇರೋ ಡ್ರೈ ಸಿಗ್ನಲ್ ಬೇಕಾಗಿಲ್ಲ. ಇದನ್ನು ಫುಲ್ ನಿಲ್ ಮಾಡ್ಕೊಂಬಿಟ್ಟು ಈಗ ಒಂದೊಂದೇ ಬಟನ್ಗಳ ಬಗ್ಗೆ ಇದರಲ್ಲಿ ಏನೇನಿದಾವೆ, ಯಾವ್ಯಾವ ಯೂಸ್ ಆಗ್ತವೆ ಜಾಸ್ತಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಇವಾಗ ಲೋ ಕಟ್, ಹೈ ಕಟ್ ಅಂತ ಬರುತ್ತೆ. ಲೋ ಕಟ್ ಅಂದರೆ, ಇವಾಗ ಉದಾಹರಣೆಗೆ ನೋಡಿ, ಇದರಲ್ಲಿ ಒಂದು ಪ್ಯಾರಾಮೆಟ್ರಿಕ್ EQ ಹಾಕ್ಕೊಳ್ತೀನಿ ನಾನು. ಪ್ಯಾರಾಮೆಟ್ರಿಕ್ EQ ಯಾಕೆ ಅಂದರೆ ನಿಮಗೆ ಗೊತ್ತಾಗಲಿ ಅಂತ. ನಮ್ಮ ವೋಕಲ್ ಎಲ್ಲಿ ಬರುತ್ತೆ, ನೋಡಿ ಇಲ್ಲಿಂದ ಶುರು ಆಗ್ತಾ ಇದೆ, 200 ಹರ್ಟ್ಸ್ನಿಂದ ಮೇಲೆ ಶುರು ಆಗ್ತಿದೆ. ಹಾಗಾಗಿ ಇದು ಮಿಡ್ ಫ್ರೀಕ್ವೆನ್ಸಿ. ಇದು ಲೋ ಫ್ರೀಕ್ವೆನ್ಸಿ ಕಿಕ್ಕು, ಬ್ಯಾಸು ಇಲ್ಲಿ ಬರುತ್ತೆ, ಹೈ ಹ್ಯಾಟ್ಸು, ಟ್ಯಾಂಬರೀನು ಇವೆಲ್ಲ ಇಲ್ಲಿ ಬರ್ತವೆ. ಹಾಗಾಗಿಬಿಟ್ಟು ಇದು ನಾವು ಇವಾಗ ನೋಡಿ, ಇದು ಲೋ ಕಟ್ಟು ಒಂದು ಎಲ್ಲಿಂದ ಶುರು ಮಾಡ್ಕೊಳ್ರಿ ಅಂದರೆ, ಒಂದು 500 ಹರ್ಟ್ಸ್ನಿಂದ ಶುರು ಆಗಲಿ. ನೋಡಿ
ವ್ಯತ್ಯಾಸ ನಿಮಗೆ ಗೊತ್ತಾಗಲಿ. हे छम छम करती चाले वाळ छोरी चाळा करती आती ती चांद सरी को कपाळ पर लट्टन चढती जाती ती चांद सरी को कपाळ पर लट्टन चढती जाती ती छम छम करती चाले वाळ छोरी चाळा करती आती ती चांद. ಇಲ್ಲಿ ಭೂಮಿ ಸೌಂಡು ಬ್ಯಾಸು ಜಾಸ್ತಿ ಯಾಕೆ ಆಗ್ತಿದೆ ಅಂದರೆ ಇಲ್ಲಿ ಅನ್ವಾಂಟೆಡ್ ಫ್ರೀಕ್ವೆನ್ಸಿ ಇದೆ ನೋಡಿ. हे छम छम करती चाले वाळ छोरी चाळ. ಅದಕ್ಕಾಗಿಯೇ ನೀವು ವೋಕಲ್ ಪ್ರೋಸೆಸ್ ಮಾಡೋಕ್ಕಿಂತ ಮುಂಚೆ ಒಂದು ಹೈ ಪಾಸ್ ಅಂತ ಮಾಡಿಕೊಂಡು ಇದರ ಆರ್ಡ್ರು ಒಂದು ಸ್ಟೀಪ್ 4 ಅಂತ ಮಾಡ್ಕೊಂಬಿಟ್ಟು ನಾವು ಇದನ್ನು ಎಲ್ಲಿವರೆಗೆ ಅಂದರೆ 200 ಹರ್ಡ್ಸು ಅಥವಾ 180 ಹರ್ಡ್ಸ್ವರೆಗೆ ನೋಡ್ತಾ ಕಟ್ ಮಾಡಬೇಕು, ಸುಮ್ಮನೆ ಅಲ್ಲ ಸ್ನೇಹಿತರೆ. हे छम छम करती चाले वाळ छोरी चाळा करती आती ती चांद सरी को कपाळ पर लट्टन चढती जाती ती चांद सरी को कपाळ पर लट्टन चढती जाती ती छम छम कर. ಓಕೆ, ಇವಾಗ ನಾವು ಏನು ಮಾಡೋಣ ಅಂದರೆ ರಿವರ್ಬನ್ನು ನಾವು ಒಂದು 500 ಹರ್ಡ್ಸಿಗೆ ಇಟ್ಕೊಂಡ್ವಿ. ಆಮೇಲೆ ಹೈ ಕಟ್ಟು, ಎಲ್ಲಿಂದ ಹೈ ಕಟ್ ಮಾಡೋದು ಅಂತ ಅಂದರೆ ಸಿಕ್ಕಾಪಟ್ಟೆ ಮೇಲೆ ಹೋದ್ವಿ ಅಂದರೆ ಏನಾಗುತ್ತೆ ಅಂದರೆ ಡಿಎಸ್ಸಿಂಗ್ ಸೌಂಡ್ ಜಾಸ್ತಿ ಆಗುತ್ತೆ ರಿವರ್ಬ್ ಹಾಕಿದ ಮೇಲೆ. हे छम छम करती चाले वाळ छोरी चाळा करती आती ती चांद सरी को कपाळ पर लट्टन चढती जात. ಆ ಡಿಎಸ್ಸಿಂಗನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವೇನು ಮಾಡಬೇಕು, हे छम छम करती चाले वाळ छोरी चाळा करती आती ती चांद सरी को कपाळ पर लट्टन चढती जाती ती चांद सरी को कपाळ पर लट्टन चढती जाती. ನಮ್ಮ ವೋಕಲ್ಗೆ ಅನುಗುಣವಾಗಿ ಇವೆಲ್ಲ ಡಿಪೆಂಡ್ ಆಗ್ತವೆ ಸ್ನೇಹಿತರೆ. ಎಲ್ಲದಕ್ಕೂ ಒಂದು ಕುಲ್ಡ್ ಗುರುತು ಇಟ್ಕೊಂಬಿಟ್ಟು ಇಲ್ಲಿ ಲೋ ಕಟ್ ಇಷ್ಟೇ ಮಾಡಬೇಕು, ಹೈ ಕಟ್ ಇಷ್ಟೇ ಮಾಡಬೇಕು ಅನ್ನೋದು ಏನೂ ಇಲ್ಲ ಸ್ನೇಹಿತರೆ. ಆಮೇಲೆ ನೆಕ್ಸ್ಟು ಸೈಜ್, ರೂಮ್ನ ಸೈಜು. हे छम छम करती चाले वाळ छोरी चाळा करती आती ती चांद सरी को कपाळ पर लट्टन चढती जाती ती चांद सरी को. ಇದೇನು ನಿಮ್ಮ ಒಂದು ರಿವರ್ಬ್ನ ರೂಮ್ ಸೈಜನ್ನ ಜಾಸ್ತಿ. हे छम छम करती चाले वाळ छोरी चाळा करती आती ती चांद सरी को कपाळ पर लट्टन चढती जाती ती चांद सरी. ಹೆಂಗೆ ಫೋಟೋಶಾಪಲ್ಲಿ ನೀವು ಒಂದು ಇಮೇಜ್ ಡಿಸೈನ್ ಮಾಡ್ತಿರಲ್ಲ, ಈ ಸೌಂಡ್ ಡಿಸೈನ್ ಕೂಡ ಹಾಗೇನೆ ಸ್ನೇಹಿತರೆ. ನಿಮ್ಮ ಕಿವಿಗೆ ಯಾವತ್ತು ನಿಮ್ಮ ಕಿವಿಗಳೇ ಬಹಳಷ್ಟು ಇಂಪಾರ್ಟೆಂಟು. ಅದಕ್ಕಾಗಿ ಇಂಥ ವಿಡಿಯೋ ನೋಡ್ಬೇಕಂದ್ರೂ ಒಂದು ಒಳ್ಳೆಯ ಸಿಸ್ಟಮಲ್ಲಿ, ಸೌಂಡ್ ಸಿಸ್ಟಮಲ್ಲಿ ಕೇಳ್ರಿ, ಇಲ್ಲ ಅಂತ ಅಂದರೆ ಹೆಡ್ಫೋನ್ ಹಾಕ್ಕೊಂಡು ಕೇಳ್ರಿ, ಆದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹಾಗೆಯೇ ನೀವು ಏನು ವರ್ಕ್ ಮಾಡ್ತಿರಲ್ಲ, ಯಾವ ರಿವರ್ಬನ್ನು ನಿಮ್ಮ ವೋಕಲ್ ಹೆಂಗಿರಬೇಕು ಅಂತ ಅದಕ್ಕೆ ಯಾವುದೇ ಒಂದು ಇದು ಇಲ್ಲ ಸ್ನೇಹಿತರೆ. ಅದು ಸಹ ಹೆಂಗೆ ಇಮೇಜ್ ಡಿಸೈನಿಂಗು ಹಾಗೆ ಇದು ಕೂಡ ಒಂದು ಸೌಂಡ್ ಡಿಸೈನಿಂಗು. ಅದಕ್ಕಾಗ್ಬಿಟ್ಟು ನಿಮ್ಮ ವೋಕಲ್ಗೆ ಯಾವುದು ಹೊಂದುತ್ತೆ ಆ ಥರ ಒಂದು ರಿವರ್ಬನ್ನು ನೀವು ಸೆಟ್ ಮಾಡ್ಕೋಬಹುದು. हे छम छम करती चाले वाळ छोरी चाळा करती आती ती चांद सरी को कपाळ पर लट्टन चढती जाती ती चांद सरी को. ಆಮೇಲೆ ನೆಕ್ಸ್ಟು ಇದು ಯಾವುದು ಡಿಫ್ಯೂಷನ್ ಅಂತ ಇದೆ. ಈ ಡಿಫ್ಯೂಷನ್ ಕೆಲಸ ಏನು ಅಂತ ನೋಡೋಣ. हे छम छम करती चाले वाळ छोरी चाळा करती आती ती चांद सरी को कपाळ पर लट्टन चढती जाती ती. ನೋಡಿ, ಟ್ರಯಾಂಗಲ್ ಆಯಿತು, ಸ್ಕ್ವೇರ್ ಆಯಿತು, ಹಂಗೆ ಅದಾದಮೇಲೆ ಇದು 6, 8 ಹೀಗೇ ಏನಾಗುತ್ತೆ ಅಂದರೆ ಅದು ಸೌಂಡು ಒಂದು. हे छम छम करती चाले वाळ छोरी चाळा करती आती ती चांद सरी को कपाळ पर लट्टन चढती जाती ती चांद सरी को कपाळ पर लट्टन चढती जाती ती छम छम करती चाले वाळ छोरी चाळा करती आती ती चांद सरी को कपाळ पर लट्टन चढती जाती ती चांद सरी को कपाळ पर लट्टन चढती जाती ती रे. ಈ ಡಿಲೇ ಬಗ್ಗೆ ನೀವು ಜಾಸ್ತಿ ಏನು ಅದರಲ್ಲಿ ಸ್ವಲ್ಪ ಡಿಲೇ ಕೊಡೋದಿರುತ್ತೆ ಸ್ನೇಹಿತರೆ. ಹಾಗಾಗ್ಬಿಟ್ಟು ಇದನ್ನೇನು ಜಾಸ್ತಿ ನೀವು. हे छम छम करती चाले वाळ छोरी चाळा करती आती ती चांद सरी को कपाळ पर लट्टन चढती जाती ती चांद सरी को कपाळ पर. ಇದು ಡಿಲೇ. ಇದನ್ನು ನಾವು ಯಾವತ್ತು ಕಡಿಮೆನೇ ಇಟ್ಕೊಳ್ತೀವಿ. ಸ್ವಲ್ಪ
ಇದು ಮಾಡ್ಯುಲೇಷನ್ ಡೆಪ್ತ್ ಸ್ನೇಹಿತರೆ. ಆಮೇಲೆ ಈ ಡಿಲೇನ ನಾವು ಟೆಂಪೋ ಬೇಸ್ಡ್ ಆಗಿನೂ ಚೇಂಜ್ ಮಾಡ್ಕೋಬಹುದು. हे छम छम करती चाले वाळ छोरी चाळा करती आती ती चांद सरी को कपाळ पर लट्टन चढती जाती ती चांद सरी को कपाळ ನಮ್ಮ ಟೆಂಪೋಗೆ ತಕ್ಕಂತೆ ಅದು ಡಿಲೇಯನ್ನು ಕೊಡುತ್ತೆ ಸ್ನೇಹಿತರೆ. ಇದನ್ನು ರೀಸೆಟ್ ಮಾಡೋಣ. ಎಲ್ಲಿ ನಿಮಗೆ ಗೊತ್ತಾಗಲ್ಲ ಏನೋ ಸೆಟ್ಟಿಂಗು ಇದು ಮಾಡಿರ್ತೀರಿ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೀಸೆಟ್ ಮಾಡ್ಕೋಬಹುದು ಸ್ನೇಹಿತರೆ. ಆಮೇಲೆ ಬ್ಯಾಸ್ हे छम छम करती चाले वाळ छोरी चाळा करती आती ती चांद सरी को कपाळ पर लट्टन चढती जाती ती चांद सरी को कपाळ पर ನಿಮ್ಮ ರಿವರ್ಬಲ್ಲಿ ಒಂದು ಬ್ಯಾಸನ್ನು ಇದು ಆ್ಯಡ್ ಮಾಡುತ್ತೆ. हे छम छम करती चाले वाळ छोरी चाळा करती आती ती चांद सरी को कपाळ पर ಇದು ಡ್ಯಾಂಪಿಂಗ್ ಎಷ್ಟು ಬೇಕು ಅಂತ ಇದರಲ್ಲಿ ನೀವು ಸೆಟ್ ಮಾಡ್ಕೋಬಹುದು. ಯಾವತ್ತು ನಿಮ್ಮ ಕಿವಿಗೆ ಅದು ಚೆನ್ನಾಗಿ ಅನ್ನಿಸ್ಬೇಕು, ಆ ಥರ ಎಲ್ಲ ಸೆಟ್ ಮಾಡ್ಕೊಳ್ಳಿ. हे छम छम करती चाले वाळ छोरी चाळा करती आती ती चांद सरी को कपाळ पर लट्टन चढती जाती ती चांद सरी को कपाळ पर लट्टन चढती जाती ती छम ನೋಡಿ, ಈ ಥರ ನೀವು ಇದರಲ್ಲಿ ಆಟ ಆಡ್ತಾ ಹೋದ್ರಿ ಅಂದರೆ ಸ್ನೇಹಿತರೆ ನಿಮಗೆ ಒಂದು ಒಳ್ಳೆ ರಿವರ್ಬನ್ನು ಎಫೆಕ್ಟನ್ನು ನೀವು ನಿಮ್ಮ ವೋಕಲ್ಗೆ ಹಾಕಬಹುದು ಸ್ನೇಹಿತರೆ. ಐ ಥಿಂಕ್ ಈ ವಿಡಿಯೋ ನಿಮಗೆ ಬಹಳಷ್ಟು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂವರೆಗೆ ಯಾರು ನಾಯಕ್ಸಿನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಜೈ ಕರ್ನಾಟಕ ಮಾತೆ, ಜೈ ಸೇವಾಲಾಲ್.